ನೀವು ನೋಡ್ತಾ ಇದ್ದೀರಾ ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷವಾದ ಕಾಂಗ್ರೆಸ್ ಸತ್ತು ಹೋಗಿದೆ, ವಿಸರ್ಜಿಸುವುದು ಸೂಕ್ತ ಎಂದು ಲೇವಡಿ ಮಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಬೇಲೂರಿನಲ್ಲಿ ಜೆಡಿಎಸ್ ಪಕ್ಷದ ಜನತಾ ಜಲಧಾರೆ ಯಾತ್ರೆ, ಸಾವಿರಾರು ಕಾರ್ಯಕರ್ತರಿಂದ ಬೃಹತ್ ಮೆರವಣಿಗೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ವಿರುದ್ಧ ಶಾಸಕರ ವಾಗ್ದಾಳಿ. 4 ದಿನಗಳ ವಿಶ್ವ ಚಿತ್ರ ಕಲಾವಿದರ ದಿನಾಚರಣೆಯ ಸಮಾರಂಭ ಚಿತ್ರಕಲೆಗೆ ಇತಿಹಾಸವನ್ನ ಜಗತ್ತಿಗೆ ತಿಳಿಸುವ ಶಕ್ತಿ ಇದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಬಣ್ಣನೆ. ಬೇಲೂರು ಪಟ್ಟಣದ ನೆಹರು ನಗರದಿಂದ ಜನತಾ ಜಲಧಾರೆ ಯಾತ್ರೆ ಪ್ರಾರಂಭಗೊಂಡು ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲದವರೆಗೆ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲ ಸಮೀಪದ ಬಯಲುರಂಗ ಮಂದಿರದಲ್ಲಿ ಏರ್ಪಡಿಸಿದ್ದ ಜನತಾ ಜಲಧಾರೆ ಸಮಾರಂಭವನ್ನು ಶಾಸಕ ಕೆಎಸ್ ಲಿಂಗೇಶ್ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಜಾತ್ಯತೀತ ಜನತಾದಳ ವತಿಯಿಂದ ಜಲಧಾರೆ ಯಾತ್ರೆ ಆರಂಭಗೊಂಡಿದ್ದು, ಪ್ರತಿ ರೈತನ ಜಮೀನಿಗೆ ನೀರು ಹರಿಯಬೇಕು ಎಂಬುದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸಂಕಲ್ಪವಾಗಿದ್ದು, ಅದು 2023ಕ್ಕೆ ಸಹಕಾರವಾಗಲಿದೆ ಎಂದು ಶಾಸಕ ಕೆಎಸ್ ಲಿಂಗೇಶ್ ಹೇಳಿದರು. ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಜಲಧಾರೆ ಯಾತ್ರೆಯು ನಡೆಯುತ್ತಿದ್ದು, ಇದೇ ಮೇ 8ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಕಳೆದ 75 ವರ್ಷಗಳಿಂದಲೂ ನಮ್ಮನ್ನು ಆಳಿದ 2 ರಾಷ್ಟ್ರೀಯ ಪಕ್ಷಗಳು ಇಲ್ಲಿವರೆಗೆ ಯಾವುದೇ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿಲ್ಲ. ನಮ್ಮ ತಾಲೂಕಿನಲ್ಲಿ ಹೇಮಾವತಿ, ಯಗಚಿ, ವಾಟೆಹೊಳೆ ಜಲಾಶಯ ಇದ್ರೂ ಎಲ್ಲಾ ಭಾಗಗಳಿಗೂ ಪೂರ್ಣವಾಗಿ ನೀರು ಕೊಡಲು ನಮ್ಮಲ್ಲಿ ಸಾಧ್ಯವಾಗುತ್ತಿಲ್ಲ. ನೀರಾವರಿಯ ಎಲ್ಲ ಯೋಜನೆಗಳು ಪೂರ್ಣಗೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಜಲಧಾರೆ ಯಾತ್ರೆ ಆರಂಭಿಸಿದ್ದಾರೆ ಎಂದರು. ಇನ್ನು ಹೊರಗಡೆಯಿಂದ ಈ ಕ್ಷೇತ್ರಕ್ಕೆ ಬಂದಿರುವ ಒಂದು ಮುದಿಹೋರಿ ಹಾಗೂ ಒಂದು ಗೊಡ್ಡೆತ್ತು ಇಲ್ಲಿ ನೆಲೆಯೂರಲು ಹಾತಿರಿಯುತ್ತಿದೆ. ಅದಕ್ಕೆ ಇಲ್ಲೂ ನೆಲೆ ಇಲ್ಲದಂತಾಗುತ್ತದೆ ಎಂದು ಹೆಸರು ಹೇಳಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಮೇಲೆ ಹರಿಹಾಯ್ದರು. ರಾಜ್ಯದ 15 ಕಡೆಯಿಂದ ಒಂದೇ ವೇಳೆಯಲ್ಲಿ ನಾವು ಜನತಾ ಈ ಒಂದು ಯಾತ್ರೆಯನ್ನು ರೈತ ಒಂದು ಜಲಧಾರೆ ರಥವನ್ನು ನಾವು ಒಮ್ಮೆನೇ ಚಾಲನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಕಾವೇರಿ ಉಪನದಿಯಾದಂತಹ ಇದು ಹೇಮಾವತಿಯಿಂದ ರಾಮನಾಥಪುರದಲ್ಲಿ ಪ್ರಾರಂಭವಾಗಿ ಇದೀಗ ತಾನೇ ಆ ರಥವು ಸಹ ಚೆನ್ನಕೇಶವನ ಸುಕ್ಷೇತ್ರಕ್ಕೆ ಬಂದಿದೆ. ನಿನ್ನೆ 14ನೇ ತಾರೀಕಾದಂತಹದ್ದು, ನಿನ್ನೆ ದಿನ ಅರೇಡಿ ಮೂಲಕ ಎತ್ತಿನೊಳೆ ಜಲಾನಯನ ಪ್ರದೇಶದಿಂದ ಬಂದಂತಹ ರಥಯಾತ್ರೆ ವ್ಯವಸ್ಥೆ ಇವತ್ತ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದೆ. ಚುನಾವಣಾ ಉದ್ದೇಶ ಇರ್ಬೋದು, ಇಲ್ಲ ಅಂತ ಹೇಳಕ್ಕಲ್ಲ, ಆದ್ರೆ ಪವಿತ್ರವಾದ ಗಂಗೆಯನ್ನು 15 ಭಾಗಗಳಿಂದ ಎಲ್ಲಾ ಜಲಾನಯನ ಪ್ರದೇಶ, ಅದು ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ಉತ್ತರ ಇರ್ಬೋದು, ದಕ್ಷಿಣ ಇರ್ಬೋದು, ಪೂರ್ವ ಇರ್ಬೋದು, ಪಶ್ಚಿಮ ಇರ್ಬೋದು, ಎಲ್ಲಾ ಕಡೆಯಿಂದಲೂ ಒಟ್ಟಿಗೆ ಸೇರಿಸಿ 8ನೇ ತಾರೀಕು ಬೃಹತ್ ಪ್ರಮಾಣದ ಒಂದು ರೈತ ಯಾತ್ರೆ, ಈ ಒಂದು ಜನತಾ ಜಲದರ್ಶನ ಬೃಹತ್ ಸಮ್ಮೇಳನವನ್ನ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಹಮ್ಮಿಕೊಂಡಿದ್ದೇವೆ. ಆ ಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಜನ ಮುಂದಿನ ನಮ್ಮ ಯೋಜನೆಗಳಿಗೆ ಆಶೀರ್ವಾದ ಮಾಡತಕ್ಕಂಥ ಕೆಲಸ ಮಾಡಲಿದ್ದಾರೆ. ಅದೇ ರೀತಿ 20ನೇ ತಾರೀಕು ಸಹ ಜಿಲ್ಲಾ ಮಟ್ಟದ ಸಮ್ಮೇಳನವೂ ಸಹ ಹಾಸನದಲ್ಲಿ ನಡೆಯಲಿದೆ. ಎಲ್ಲದಕ್ಕೂ ಸಹ ಬಂದು ಆಶೀರ್ವಾದ ಮಾಡಬೇಕು. ಇದರ ಹಿನ್ನೆಲೆಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮನ್ನ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯವನ್ನು ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ದೇವೆ. 75 ವಸಂತಗಳು ಈಗಾಗಲೇ ಮುಗಿದು ಹೋಗಿದ್ದಾವೆ. ಆದರೆ ಕರ್ನಾಟಕ ಮಟ್ಟಿಗೆ 2 ರಾಷ್ಟ್ರೀಯ ಪಕ್ಷಗಳಿಂದ ಅನ್ಯಾಯ ಆಗ್ತಾ ಬಂದಿದೆ. ಒಮ್ಮೆ ಇಂದಿರಾ ಗಾಂಧಿ ಅವರನ್ನ ಆನೆಮಟ್ಟಿ ಜಲಾಶಯದ ಪ್ರದೇಶಕ್ಕೆ ಕರೆತಂದು ಬರಗಾಲ ಇದ್ರೂ ಸಹ ಚಿನ್ನದಲ್ಲಿ ತೂಕ ಮಾಡಿ ಇಂದಿರಾ ಗಾಂಧಿ ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಅವ್ರ ಬೇಡಿಕೆ ಇಟ್ಟಿದ್ದು ಒಂದೇ, ಬರಗಾಲ ನಮ್ಮ ನಾಡಿಗೆ ಆಲಮಟ್ಟಿ ಡ್ಯಾಮ್ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದರ ಮೂಲಕ ನಮ್ಗೆ ಆಶ್ರಯ ಆಗಬೇಕು ಅಂತ. 60 ವರ್ಷ ಅವರೇ ಅಧಿಕಾರ ಮಾಡಿದ್ದು, ಯಾವುದು ಸಹ ಕಂಪ್ಲೀಟ್ ಮಾಡಲಿಲ್ಲ. ಆಲಮಟ್ಟಿ ಡ್ಯಾಮ್ ಕಂಪ್ಲೀಟ್ ಮಾಡಕ್ಕೆ ರೈತರ ಮಗ, ಮಣ್ಣಿನ ಮಗ, ಯಾರು ಇವತ್ತು ಕೃಷ್ಣ ಕೊಳ್ಳದ ಜನರಿಗೆ ಅನ್ಯಾಯ ಮಾಡ್ತಾರೆ, ದೂರದಿದ್ದಾರೆ, ಅದೇ ದೇವೇಗೌಡರು ಬಂದು 1200 ಕೋಟಿ ರೂಪಾಯಿಯನ್ನ ಪ್ರಧಾನಿ ಆಗಿದ್ದಾಗ ಕೊಟ್ಟಿದ್ರು ಪೂರ್ವಕವಾಗಿ ಇವತ್ತು ಆ ಕಾರ್ಯಕ್ರಮ ಇವತ್ತ ಕಂಪ್ಲೀಟ್ ಆಗ್ತಕ್ಕಂಥ ಕೆಲಸ ಆಗಿದೆ.
ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿರುವ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜಿಸುವುದು ಸೂಕ್ತ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಹಾಸನನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿರೋಧ ಪಕ್ಷವಾದ ಕಾಂಗ್ರೆಸ್ ಸತ್ತು ಹೋಗಿದೆ. ಜೆಡಿಎಸ್ ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ. ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುನಿಯಪ್ಪ ಸೋಲಿಗೆ ಅವರದೇ ಪಕ್ಷದವರು ಕಾರಣರಾದರು. ಕಾಂಗ್ರೆಸ್ಗೆ ಗೌರವ ಉಳಿದಿದ್ರೆ ಓರ್ವ ದಲಿತ ಮುಖಂಡ 7 ಬಾರಿ ಲೋಕಸಭೆಗೆ ಗೆದ್ದ ಮುನಿಯಪ್ಪ ಅವರನ್ನ ಹೇಗೆ ನಡೆಸಿಕೊಂಡಿದ್ದಾರೆ ಮತ್ತು ಅವರ ಸೋಲಿಗೆ ಕಾರಣ ಯಾರು ಎಂದು ಜನರಿಗೆ ಗೊತ್ತಿದೆ. 120 ಸೀಟ್ ಪಡೆದಿದ್ದ ಕಾಂಗ್ರೆಸ್ 80ಕ್ಕೆ ಇಳಿಯಿತು. ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಿದ್ರು. ಹೊಂದಾಣಿಕೆಗೆ ಕಾಯುವ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಬಗ್ಗೆ ಮಾತನಾಡೋ ನೈತಿಕತೆ ಇಲ್ಲ. ಕೆಲ ಜಾತಿ ಸಮುದಾಯಕ್ಕೆ ಓಲೈಕೆಗೆ ತಕ್ಕಂತೆ ರಾಜಕೀಯ ಮಾಡೋರು ಕಾಂಗ್ರೆಸ್ನವರೇ ಅಲ್ಲದೆ ಕಳೆದ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಮನೆ ಬಾಗಿಲಿಗೆ ಹೋಗಿದ್ದವರು ಇವರೇ ಎಂದರು. ಚರಣ್ ಸಿಂಗ್ ಚಂದ್ರಶೇಖರ್ ಎಚ್.ಡಿ. ದೇವೇಗೌಡರನ್ನ ಅಧಿಕಾರದಿಂದ ಕೆಳಗಿಳಿಸಲು ಕೇಂದ್ರದ ಕಾಂಗ್ರೆಸ್ ಮುಖಂಡರು ಕಾರಣರಾದರು. ಕಳೆದ ಬಾರಿಯ ಚುನಾವಣೆಯಲ್ಲಿ ನಮ್ಮನ್ನ ಮುಗಿಸಲು ಹೋಗಿ ಬಿಜೆಪಿಗೆ ನೆರವಾದರು. ಈ ಮೂಲಕ 25 ಹೆಚ್ಚುವರಿ ಸೀಟ್ ಗೆಲ್ಲಲು ಕಾರಣರಾದರು. 2 ರಾಷ್ಟ್ರೀಯ ಪಕ್ಷಗಳಿಗೆ ಭ್ರಷ್ಟಾಚಾರ ಬಗ್ಗೆ ಮಾತನಾಡೋ ಯಾವುದೇ ನೈತಿಕತೆ ಇಲ್ಲ. ಹಾಸನ ಏರ್ಪೋರ್ಟ್ ಪಾರ್ಕ್ ಸೇರಿದಂತೆ ನಾನಾ ಯೋಜನೆ ಜಾರಿಯಾಗದೇ ಇರಲು ಸರ್ಕಾರದೊಂದಿಗೆ ಹೊಂದಾಣಿಕೆಯಾಗದಿರುವುದು ಕಾರಣವಾಗಿದೆ. ನಾವು ಹೊಂದಾಣಿಕೆ ಮಾಡಿಕೊಂಡಿದ್ರೆ ಚನ್ನಪಟ್ಟಣ ಕೆರೆ ಅಭಿವೃದ್ಧಿ ಹಣ ಮಹಾರಾಜ ಪಾರ್ಕ್ಗೆ ವರ್ಗವಾಗುತ್ತಿರಲಿಲ್ಲ ಎಂದರು. ನಾವು ಯಾರ ಪರವೂ ವಕಾಲತ್ತು ಹಾಕಲು ಹೋಗೋದಿಲ್ಲ. ಈಶ್ವರಪ್ಪ ಅವರು ಹೊಳೆನರಸೀಪುರ ವಿಧಾನಸಭೆ ಕ್ಷೇತ್ರದಲ್ಲಿ ಆರ್ಡಿಪಿಆರ್ ಇಲಾಖೆಗೆ ಸಂಬಂಧಿಸಿದಂತೆ ಒಂದು ಬಿಡಿಗಾಸು ಕೊಟ್ಟಿಲ್ಲ. ಹೊಂದಾಣಿಕೆ ಇದ್ರೆ ಎಲ್ಲ ಅನುದಾನ ಬಿಡುಗಡೆ ಆಗ್ತಿತ್ತು. ಆದರೆ ನಾವು ಎಂದೂ ಯಾರನ್ನೂ ಓಲೈಕೆ ಮಾಡುವುದಿಲ್ಲ ಎಂದರು. HCN ನ್ಯೂಸ್ ಹಾಸನ್. ಈಗ ಕಾಂಗ್ರೆಸ್ಗೆ ಏನಾದ್ರು ಗೌರವ ಇದ್ದರೆ ನಾನು ಹೇಳೋದು, ಒಬ್ಬ ದಲಿತ ಮುಖಂಡ, ಆ ದಲಿತ ಮುಖಂಡನ್ನೇ BJPಯಿಂದ ಇವರೇ ಹೇಳಿ ಅಭ್ಯರ್ಥಿ ಹಾಕಿಸಿ ಇಂಥವ್ರಿಗೆ ಸೀಟ್ ಕೊಡಬೇಕು. ಬೇಕಾದ್ರೆ ಅವ್ರಿಗೇನಾದ್ರು ನೈತಿಕತೆ ಇದ್ದರೆ ಯಾವುದಾದ್ರು ದೇವ್ರ ಮುಂದೆ ಹೇಳಿ, ಸತ್ಯ ಹೇಳಿ, ನಮ್ದಿರಲಿ. BJP ಕಾಂಗ್ರೆಸ್ನ ದಲಿತ ಮುಖಂಡ 7 ಬಾರಿ ಕೋಲಾರ ಪ್ರತಿನಿಧಿಸಿದಂಥ ಮುನಿಯಪ್ಪನವ್ರನ್ನ ಅವರೇ ಹೇಳಿ ಒಂದು ಕ್ಯಾಂಡಿಡೇಟ್ ಕೊಟ್ಟು BJPಯಿಂದ ನಿಲ್ಲಿಸಿ ಗೆಲ್ಲಿಸಿದ್ದು ಯಾರು ಅಂತ ದಯಮಾಡಿ ಹೇಳಿ. ಅದ್ರ ಬದಲು BJPಯಿಂದನೇ ಕರೆದು ಇಂಥವ್ರಿಗೆ ಸೀಟ್ ಕೊಡಬೇಕು, ನೀವು ನಾವೆಲ್ಲ ಕಾಂಗ್ರೆಸ್ನ ಟೀಮೆಲ್ಲ ಆ ದಲಿತ ಮುಖಂಡರು ಸೋಲಿಸ್ತೀವಿ ಅಂತ ಮಾಡಿದ್ದು ಯಾರು ಸ್ವಾಮಿ? ಕೊಡುಗೆ ಏನಂತೆ? ಒಬ್ಬ ದಲಿತನ್ನೇ ಈಗ ಹೆಸರು ಹೇಳ್ತಾರೆ, ಓಟ್ ತಗೊಳ್ಳೋದಕ್ಕೆ ದಲಿತರು ಬೇಕು ಅಂತಾರೆ, ಅಲ್ಪಸಂಖ್ಯಾತರು ಬೇಕು ಅಂತಾರೆ. ಎಲೆಕ್ಷನ್ ಬಂದರೆ ದಲಿತ ಮುಖಂಡನ್ನೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ದೇವೇಗೌಡರು ಮಗಂದು ದೇವೇಗೌಡರು ಕುಮಾರಸ್ವಾಮಿದು, ಆಮೇಲೆ ಹೇಳಿ ಅವ್ರು ತಾಕತ್ತಿದ್ರೆ. ಒಬ್ಬ ದಲಿತ ಮುಖಂಡ 7 ಬಾರಿ ಲೋಕಸಭೆಗೆ ಆಯ್ಕೆಯಾದಂಥ ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮುನಿಯಪ್ಪನವ್ರನ್ನ ಕೋಲಾರದಲ್ಲಿ ನನಗೆ ಯಾರೆಲ್ಲ BJP ಮುಖಂಡರು ಹೇಳಿದರು, ಸರ್ ಅವರೇ ಕೊಟ್ಟರು ಈ ಕ್ಯಾಂಡಿಡೇಟ ಇಂಥರ್ನೇ ಹಾಕಿ ಅಂತ ಅವ್ರು ಆಗಿ ಗೆಲ್ಲಿಸಿದ್ವಿ ಸರ್ ಅಂತ ಹೇಳಿ. ಇಂಥ BJP ಮುಖಂಡರಿಗೆ ಮನೆ ಬಾಗಿಲಿಗೆ ಹೋಗಿ ಕಾಂಗ್ರೆಸ್ ಹೇಳಿ ಸತ್ಯ, ಅದಿಲ್ಲ ಅಂದ್ಬಿಟ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಒಬ್ಬ ದಲಿತ ಮುಖಂಡನ್ನ ಸೋಲಿಸ್ಬೇಕಾದ್ರೆ ಯಾವ ಥರ ಕೋಲಾರಲ್ಲಿ ಮಾಡಿದರು, ಅದರಿಂದ ಯಾರು ದಲಿತರು ಓಡಬೇಕು ಅಂತಾರೆ, ಅಲ್ಪಸಂಖ್ಯಾತರು ಓಡಬೇಕು ಅಂತಾರೆ. ಈಗ ಕಾಂಗ್ರೆಸ್ಸು 120 ಸೀಟ್ ಇದ್ದಿದ್ದು ಯಾಕಪ್ಪ 80 ಸೀಟಿಗೆ ಬಂತು? 5 ವರ್ಷ ಆಡಳಿತ ನಡೆಸಿ 120 ಸೀಟ್ ಇದ್ದಂಥ ಕಾಂಗ್ರೆಸ್ಸು ಯಾಕೆ 80 ಸೀಟಿಗೆ ಬಂತು? ಇವತ್ತು ಕಾಂಗ್ರೆಸ್ಗೆ ನೈತಿಕತೆ ಇದ್ದರೆ ಒಬ್ಬ ದಲಿತ ಮುಖ್ಯಮಂತ್ರಿ, ದಲಿತ ಮಂತ್ರಿನ ಕೇಂದ್ರ ಸರ್ಕಾರದಲ್ಲಿ 7 ಬಾರಿ ಚುನಾವಣೆ ಆಗಿ ಮುನಿಯಪ್ಪನನ್ನ ಸೋಲಿಸ್ಬೇಕಾದ್ರೆ BJP ಪಕ್ಷಕ್ಕೆ ನಮ್ಮದಿಂತ ಕ್ಯಾಂಡಿಡೇಟ್ ಹಾಕಿ ಅಂತ ಹೇಳಿ ಕೋಲಾರದಲ್ಲಿ ಕ್ಯಾಂಡಿಡೇಟ್ ಹಾಕಿ ಆ ದಲಿತ ಮಂತ್ರಿನ ಸೋಲಿಸಿದ್ದು ಯಾರು? ಸೋಲಿಸಿದ್ದೇಳಿ? ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ ಕೋಲಾರದಲ್ಲಿ A ಟೀಮ್ B ಟೀಮು, ಹಂಗಾದರೆ BC ಟೀಮ್ ಅಂತ, B ಅಂದರೆ ಭಾರತೀಯ ಜನತಾ ಪಾರ್ಟಿ, C ಅಂದರೆ ಕಾಂಗ್ರೆಸ್,
ಇವೆರಡು ಹೊಂದಾಣಿಕೆಯಾಗಿ ಕೋಲಾರದಲ್ಲಿ ಏನು ನಡೀತು ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ, ಲೋಕಸಭೆ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮುಖಂಡರೇ ಕೋಲಾರದಲ್ಲಿ ಇಂಥವ್ರು ಕ್ಯಾಂಡಿಡೇಟ್ ಹಾಕಿ, ಬೇಕಾದ್ರೆ BJP ಮುಖಂಡರು ನನ್ನ ಕೈಲಿ ಹೇಳಿದ್ದಾರೆ, ಅವರೇ ಹೇಳಿ ಕ್ಯಾಂಡಿಡೇಟ್ ಹಾಕ್ಸಿದ್ದು ಅಂತ. ಇವು JDS ಮುಳುಗೋದ ಪಕ್ಷ ಅಂತ ಇದ್ರು. ಅದು ಒಂದು ಹಡಗು ಮುಳುಗುತ್ತೆ. ಹಡಗನ್ನ ಈಗ ನಮ್ಮ ಹತ್ರ ಮಿಷನ್ ಇಟ್ಟಿದ್ದೀವಿ. ಹಡಗು ಮುಳುಗಿದಾಗ ಮೇಕೆ ಹೆಂಗೆ ಎದ್ದು ಬರಬೇಕು ಅಂತ ಹೇಳಿ ಗೊತ್ತಾಯ್ತಾ. ಮುಳುಗೋ ಕೆಲವರು ಮುಳುಗೋ ಹಡಗು ಅಂತ ಇದ್ರು ಅಲ್ವಾ ಸ್ವಾಮಿ. ಆ ಮೇಕೆ ಎತ್ತಕ್ಕೆ ನಮ್ಮ ಮಿಷನ್ ಐತೆ ದೇವಗೌಡರು ಎತ್ತೋದು ಇಳ್ಕೋದು ಎಲ್ಲ ದೇವಗೌಡ್ರಿಗೆ ಗೊತ್ತೈತೆ. ಯಾವಾಗ ಎತ್ತಬೇಕು ಯಾವಾಗ ಇಳಿಸ್ಬೇಕು ಅದೆಲ್ಲ ಗೊತ್ತೈತೆ. ಯಾರೇ ನಮ್ಮನ್ನು ಮುಳುಗ್ಸಕ್ಕೆ ಹೋದರೆ ಅದನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಇವೆರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಅವರೇ ಬಂದೀಗ ಹಂಗಿದ್ರೆ ನಮ್ಮ B ಟೀಮ್ A ಟೀಮ್ ಅಂದ್ರಲ್ಲಪ್ಪ 120 ಸೀಟ್ ಇಟ್ಕೊಂಡು ಅವ್ರು ಯಾಕೆ JDS ತರ ಮನೆ ಬಾಗಿಲಿಗೆ ಬಂದು ಸ್ವಾಮಿ ದಮ್ಮಿ ಅಂತೀವಿ, ನಿಮ್ಮ ಪಾದಗಳಿಗೆ ನಮನಗಳನ್ನು ಸಲ್ಲಿಸಿ ನೀವೇ ಮುಖ್ಯಮಂತ್ರಿ ತಾಳಿ 5 ವರ್ಷ ರೀ ಅಂತ ಹೇಳಿ 14 ತಿಂಗಳಿಗೆ ಕುಮಾರಸ್ವಾಮಿಗೆ ಹಾಕಿದರು. ಚಂದ್ರಶೇಖರ್ಗೆ ಯಾರು ಸ್ವಾಮಿ ಚರಣ್ ಸಿಂಗ್ ಯಾರು ಸ್ವಾಮಿ ಟೋಪಿ ಹಾಕ್ತಿರೋ. ಏಪ್ರಿಲ್ 21ರಂದು ಜನತೆಗೆ ಜಲಧಾರೆ ಸಂದೇಶ ಕೊಡಲು ರಾಷ್ಟ್ರೀಯ ಅಧ್ಯಕ್ಷರಾದ HD ದೇವೇಗೌಡ, CM ಇಬ್ರಾಹಿಂ, HD ಕುಮಾರಸ್ವಾಮಿ ಸೇರಿದಂತೆ ಜಿಲ್ಲೆಯ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಮಾಜಿ ಸಚಿವ HD ರೇವಣ್ಣ ತಿಳಿಸಿದ್ದಾರೆ. ಸಮಾವೇಶದಲ್ಲಿ ವಿವಿಧ ಹಂತದ ರಾಜಕೀಯ ಬೆಳವಣಿಗೆಯಲ್ಲಿ ಜಿಲ್ಲೆಯಲ್ಲಿ ದೇವೇಗೌಡರು ನೀಡಿದ ಕೊಡುಗೆ ಮತ್ತು ರಾಜ್ಯದಲ್ಲಿ ಜಾರಿ ಮಾಡಿದ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ. ದೇವೇಗೌಡರ ಆಡಳಿತ ಅವಧಿಯಲ್ಲಿ ರಾಜ್ಯದಲ್ಲಿ ಅಣೆಕಟ್ಟುಗಳಿಗೆ ಹಾಕಿದ ಅಡಿಪಾಯ ಮತ್ತು ವಿವಿಧ ನೀರಾವರಿ ಯೋಜನೆಗೆ ನೀಡಿದ ಕೊಡುಗೆ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ರಾಜ್ಯದಲ್ಲಿ 1989ರಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರವೇ ಆಡಳಿತದಲ್ಲಿ ಇದೆ. ಆದರೆ ದೇವೇಗೌಡರು ನೀರಾವರಿಗೆ ನೀಡಿದಷ್ಟು ಕೊಡುಗೆ ಈ ಎರಡು ರಾಷ್ಟ್ರೀಯ ಪಕ್ಷಗಳು ನೀಡಿಲ್ಲ. ರಾಜ್ಯದಲ್ಲಿ 33 ವರ್ಷ ಆಡಳಿತದಲ್ಲಿ ಇರುವ ಎರಡು ರಾಷ್ಟ್ರೀಯ ಪಕ್ಷಗಳು ನೀರಾವರಿಗೆ ಎಷ್ಟು ಕೊಡುಗೆ ನೀಡಿದ್ದಾರೆ ಎಂಬ ದಾಖಲೆ ಬಿಡುಗಡೆ ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಾಲೂಕು JDS ಅಧ್ಯಕ್ಷ S. ದೇವೇಗೌಡ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ HP ಸ್ವರೂಪ್, HDCC ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ S. ದೇವೇಗೌಡ, ಲಕ್ಷ್ಮಣಗೌಡ, ಹನುಮೇಗೌಡ, ಹಾಲು ಒಕ್ಕೂಟದ ನಿರ್ದೇಶಕ ಚೆನ್ನೇಗೌಡ ಉಪಸ್ಥಿತರಿದ್ದರು. ಜಲಧಾರೆ ಕಾರ್ಯಕ್ರಮದ ಈ ಜಿಲ್ಲೆಗೆ ದೇವೇಗೌಡರು ಕೊಡುಗೆಯನ್ನು ನೀರಾವರಿಯಲ್ಲಿ ರಾಜ್ಯದಲ್ಲಿ ಜಿಲ್ಲೆಗೆ ಅದರ ಬಗ್ಗೆ ಜನಕ್ಕೆ ಎಚ್ಚರಿಸಬೇಕು ಅನ್ನೋ ದೃಷ್ಟಿನಲ್ಲೇ ನಾಡಿದ್ದು 21ನೇ ತಾರೀಕು ಹಾಸನ ನಗರದಲ್ಲೇ 21ನೇ ತಾರೀಕು 10:00ವರೆಗೆ ಒಂದು ದೊಡ್ಡ ಜನತಾ ಜಲಧಾರೆಯ ಸಂದೇಶ ಕೊಡೋದಕ್ಕೆ ಸನ್ಮಾನ್ಯ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಕುಮಾರಸ್ವಾಮಿಯವರು 21ಕ್ಕೆ ಮಾಡಿದರು. CM ಇಬ್ರಾಹಿಂ ಅವರು ಎಲ್ಲ ಬರ್ತಾ ಇದ್ದಾರೆ. ಇವತ್ತು ವಾಟೆಹೊಳೆಯಿಂದ ಇದಕ್ಕೆ ಹೆಚ್ಚಿಗೆ ಹೋಗ್ತಾ ಇದೆ. ನಾಳೆ ಹೆಚ್ಚಿಗೆ ಬಿಟ್ಟು ನಾಳೆ ಸಾಯಂಕಾಲ ಬಂದು ದುಡ್ಡ ಮೇಲೆ ನಾಳೆ ಜಿಲ್ಲೆ ಬರುತ್ತೆ. ಬಂದು ಚನ್ನರಾಯಪಟ್ಟಣ ಹೋಗಿ ಅಲ್ಲಿಂದ ಅವ್ರ ತೊಡಗೆ ಅದು ಹೋಗುತ್ತೆ. ನಾವಿಲ್ಲಿ 21ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮ, ದೊಡ್ಡ ಮಟ್ಟದಲ್ಲೇ ಕಾರ್ಯಕ್ರಮ ಇಟ್ಟಿದ್ದೀವಿ. ದೇವೇಗೌಡರು ಹೇಮಾವತಿ ಅಣೆಕಟ್ಟೆಯಿಂದ ಅವರು ನೀರಾವರಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿಯಾಗಿ, ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ ಅವರು ಏನೇನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ನೀರಾವರಿಗೆ ಅವ್ರದ್ದೇ ಒಂದು ಕೊಡುಗೆ ಇದೆ. ಇವತ್ತೇನು 15 ದಿಕ್ಕಲ್ಲಿ ಇದರಿಂದ ಡ್ಯಾಮ್ಗಳಿಂದ ಮತ್ತು ನೀರಾವರಿ ಇದಾಗುವಂಥ ಉದ್ಭವ ಆಗುವಂಥ ಕಡೆಯಿಂದ ಈಗ ಒಂದು ಶ್ರೀರಾಮಗಿರಿ ಕಟ್ಟೆ ಇರ್ಬೋದು, ಎತ್ತಿನಹೊಳೆ ಇರ್ಬೋದು, ಮತ್ತು ಅದೇ ರೀತಿ ಹೆಚ್ಚಿ ಇರ್ಬೋದು, ವಾಟೆಹೊಳೆ ಇರ್ಬೋದು, ಕೃಷ್ಣ ಇರ್ಬೋದು, ಗೋದಾವರಿ, ಘಟಪ್ರಭಾ, ಮಲಪ್ರಭಾ, ಕಾರಂಜ, ಬೆಣ್ಣೆತೊರೆ ಮತ್ತು ಕಬಿನಿ, ಕಾವೇರಿ ಮತ್ತು ಅದರಿಂದ ಇನ್ನು ಆರಂಗಿ, ಇವೆಲ್ಲ ನದಿಗಳ ಮೂಲಕ್ಕೆ ಏನೇನು ಮಾಡಿದರು
ಅವರು 6 ವರ್ಷ ನೀರಾವರಿ ಮಂತ್ರಿಗಳಾಗಿ ರಾಜ್ಯಕ್ಕೆ ಕೊಟ್ಟಂಥ ಇದನ್ನು ದೇವೇಗೌಡರು ಅಡಿಪಾಯ ಆಗ್ತಂಥದ್ದನ್ನ ಇವತ್ತಿನವರೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದ್ದು 21 ವರ್ಷ ಅವರೇ ಆಡಳಿತ ನಡೆಸಿ ಕೃಷ್ಣ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಕರೆಸಿ ಅಡಿಗಲ್ಲು ಹಾಕಿದ್ದಿರ್ಬೋದು, ಇಂದಿರಾ ಗಾಂಧಿಯವರು ಕರೆಸಿ ಚಿನ್ನದ ತೂಕ ಹಾಕಿರೋದಿರ್ಬೋದು. ಅವರು 21 ವರ್ಷದಲ್ಲಿ ಕೃಷ್ಣಗೆ ಕೊಟ್ಟಂಥ ಕೊಡುಗೆ ಏನು, ದೇವೇಗೌಡರು ಏನು ಕೊಡುಗೆ ಕೊಟ್ಟರು 6 ವರ್ಷದಲ್ಲಿ ಕೃಷ್ಣಗೆ ನೀರಾವರಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ, ಮತ್ತು ದೇವೇಗೌಡರು ರಾಷ್ಟ್ರೀಯ ಯೋಜನೆ ಮಾಡಿ ಈ ಎಲ್ಲ ನೀರಾವರಿಗಳನ್ನ ಕೃಷ್ಣ ಇರ್ಬೋದು, ನಮ್ಮ ವಾಟಾವಳೆ ಇರ್ಬೋದು, ಇವನ್ನೆಲ್ಲ ರಾಷ್ಟ್ರೀಯ ಯೋಜನೆ ಸೇರಿಸ್ಕೊಟ್ಟು ಮಾಡಿದ್ದು ಏನೇನು ಮಾಡಿದ್ದಾರೆ, ಈ ರಾಜ್ಯಕ್ಕೆ ಏನು ಹಣ ಕೇಂದ್ರದಿಂದ ಬರ್ತಾಯಿದೆ ದೇವೇಗೌಡರು ಮಾಡಿಕೊಟ್ಟಂಥ ಅಡಿಪಾಯ ಹಾಕಿದ್ದು ಅಂತ ಹೇಳಿ ಅದನ್ನೆಲ್ಲ ಸವಿಸ್ತಾರವಾಗಿ ನಾಡದ್ದು ಒಂದು ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇ ನಾವು ಇವತ್ತು ನಾಡದ್ದು. ಏಕೆಂದರೆ ಸುಮ್ಮನೆ ಕೆಲವರು ಬೂಟಾಟಿಗೆ ನೀರಾವರಿ ಈಗ ರಾಜ್ಯದಲ್ಲಿ ದೇವೇಗೌಡರು 89ರಲ್ಲಿ ಬಿಟ್ಟ ಮೇಲೆ ಇವತ್ತು ಸುಮಾರು 89ರಿಂದ 33 ವರ್ಷ ಕಾಂಗ್ರೆಸ್ಸು BJPಯವರೇ ನೀರಾವರಿ ಮಂತ್ರಿಗಳಾಗಿದ್ದು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಜ್ಞಾನ ಗುರುಕುಲ PU ಕಾಲೇಜ್ ಹೊಳೆನರಸೀಪುರ ರಸ್ತೆ ಹೊಸಕೊಪ್ಪಲು ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಜ್ಞಾನ ಗುರುಕುಲ PU ಕಾಲೇಜ್ 2022-2023ನೇ ಸಾಲಿನ ಪ್ರಥಮ PUC ಮತ್ತು ದ್ವಿತೀಯ PUCಗಾಗಿ ಪ್ರವೇಶಾತಿ ಆರಂಭವಾಗಿದೆ. ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಪಠ್ಯ ಬೋಧನೆಯೊಂದಿಗೆ ನೀಟ್, JEE, CET, KVPY ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಿನನಿತ್ಯ ಪಠ್ಯ ಬೋಧನೆ ಮಾಡಲಾಗುವುದು. ನಮ್ಮಲ್ಲಿ ಲಭ್ಯವಿರುವ ಕೋರ್ಸುಗಳು: ವಿಜ್ಞಾನ ವಿಭಾಗ PCMB, PCMC, ವಾಣಿಜ್ಯ ವಿಭಾಗ CE, BA. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಿಂದೆ ಭೇಟಿ ಕೊಡಿ. ಜ್ಞಾನ ಗುರುಕುಲ PU ಕಾಲೇಜ್, ಹೊಳೆನರಸೀಪುರ ರಸ್ತೆ, ಹೊಸಕೊಪ್ಪಲು, ಹಾಸನ. Call 7892980134 or 9986466464. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಆಶೀರ್ವಾದದೊಂದಿಗೆ BTS ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು BTS ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಬ್ರೇಕ್ನ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಿತ್ರಕಲೆ ಒಂದು ಸಂವೇದನೆಯಾಗಿದ್ದು ತನ್ನ ಕೈಚಳಕದ ಮೂಲಕ ಇತಿಹಾಸವನ್ನೇ ಜಗತ್ತಿಗೆ ತಿಳಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಹೇಳಿದ್ದಾರೆ. ಹಾಸನ ನಗರದ ಹಾಸನಾಂಬ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 4 ದಿನಗಳ ವಿಶ್ವ ಚಿತ್ರಕಲಾವಿದರ ದಿನಾಚರಣೆಯ ಸಮಾರಂಭದಲ್ಲಿ ಮಾತನಾಡಿದ ಅವರು, ಚಿತ್ರಕಲೆ ಒಂದು ಸಂವೇದನೆ, ಚಿತ್ರದಲ್ಲಿ ಇಡೀ ಚರಿತ್ರೆಯನ್ನು ತಿಳಿಸುವ ಶಕ್ತಿ ಇದೆ ಎಂದು ಬಣ್ಣಿಸಿದರು. ಹಾಸನ ಜಿಲ್ಲೆ ಎಂದರೆ ಕಲೆಗಳ ತವರು. ಚಿತ್ರಕಲೆಯಲ್ಲೂ ಕೂಡ ತನ್ನದೇ ಆದ ಛಾಪು ಮೂಡಿಸಿದೆ. ಬೇಲೂರು ಹಳೆಬೀಡು ಸೇರಿದಂತೆ ಅನೇಕ ಕಡೆಗಳಲ್ಲಿ ಕೈಚಳಕದ ಮೂಲಕ ಇತಿಹಾಸವನ್ನೇ ತಿಳಿಸಿದ್ದಾರೆ.
ಕ್ರೀಡಾಂಗಣದ ಸುತ್ತ ಕೂಡ ತಮ್ಮ ಕೈಚಳಕದ ಮೂಲಕ ಉತ್ತಮವಾಗಿ ರಚಿಸಿರುವ ಮತ್ತು ಇಂತಹ ಕಲಾವಿದರು ನಮ್ಮ ಜಿಲ್ಲೆಯಲ್ಲಿರುವುದು ಜಿಲ್ಲೆಯ ಹೆಮ್ಮೆ ಎಂದು ಪ್ರಶಂಸಿಸಿದರು. ಚಿತ್ರಕಲಾವಿದ ಬಿಎಸ್ ದೇಸಾಯಿ ಮಾತನಾಡಿ, ಚಿತ್ರಕಲಾವಿದರು ಬಹುದಿನಗಳ ಬೇಡಿಕೆಯಾಗಿರುವ ಆರ್ಟ್ ಗ್ಯಾಲರಿಗೆ ಈಗ ಶುಭಕಾಲ ಬಂದಿದೆ. ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ನಗರದ ಚನ್ನಪಟ್ಟಣದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲೇ ಇರುವ ಐಲ್ಯಾಂಡ್ ಜಾಗವನ್ನು ಚಿತ್ರಕಲಾ ಪರಿಷತ್ಗೆ ಮತ್ತು ಸಂಘದ ಅನುಕೂಲಕ್ಕೆ ಕೊಡಬೇಕೆಂದು ಈಗಾಗಲೇ ಚರ್ಚೆ ಮಾಡಿದ್ದು, ಇನ್ನು 3 ತಿಂಗಳ ಒಳಗಾಗಿ ಸರ್ಕಾರದಿಂದ ಎಲ್ಲ ಪರವಾನಗಿ ತಂದು ಎಲ್ಲ ಕಲಾವಿದರಿಗೆ ಶಾಂತವಾದ ಸ್ಥಳವನ್ನು ಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾದ ಡಿ ಮಹೇಂದ್ರ, ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಹಿರಿಯ ಪತ್ರಕರ್ತ ಆರ್ಪಿ ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಆ ಜಿಲ್ಲೆಯ ಒಂದು ವೈಭವೀಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಆಧಾರವಾಗಿ ತೆಗೆದುಕೊಂಡು ಆ ನಾಡು ಹೇಗಿತ್ತು ಅಂತ ಹೇಳ್ತಾರೆ. ಬಹುಶಃ ಆ ಒಂದು ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ದೊಡ್ಡ ಧೀಮಂತ ಕೆಲಸ ಅಂತ ಅಂದರೆ ಬಹುಶಃ ಅದು ಸಾಹಿತ್ಯ ಅಥವಾ ಕವಿಗಳು ಅಥವಾ ಕಲಾವಿದರು. ಆ ಒಂದು ಕಲಾವಿದರ ಕಾರ್ಯಕ್ರಮದಲ್ಲಿ ಇದು ಪ್ರಮುಖವಾಗಿ ಚಿತ್ರಕಲೆ. ಈ ಚಿತ್ರಕಲೆ ಅಂತಕ್ಕಂಥದ್ದು ಕಲಾವಿದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸವಾಲು. ಬಹುಶಃ ಕವಿಗಳು ಸಾಲುಗಳಲ್ಲಾದರೂ ಬರೀತಾರೆ, ಮಾಧ್ಯಮದವರು ಎಲ್ಲದನ್ನು ಬಳಸಿಕೊಂಡು ಬಿತ್ತರಿಸ್ತಾರೆ. ಆದರೆ ಚಿತ್ರಕಲಾ ಎನ್ನತಕ್ಕಂಥದ್ದು ಒಂದು ಸಂವೇದನೆ. ಬಹುಶಃ ಅದನ್ನು ಅರ್ಥ ಮಾಡ್ಕೊಳ್ಳೋದು ಆ ಸಾಹಿತಿ ಏನವನ ಒಂದು ನಿಗೂಢ ಚಿಂತನೆ ಇರ್ತದೆ ಅಂತ ಬಹುಶಃ ತಿಳುವಳಿಕೆ ಇರ್ತಕ್ಕಂಥವ್ರಿಗೆ ಮಾತ್ರ ಸಾಧ್ಯತೆ ಆಗ್ತದೆ. ಇವತ್ತು ಇಂಥ ಬಹುಶಃ ನಾನು ಬೆಳಗಿಂದ ನೋಡಿದೆ, ಇಂಥ ಕಲೆ, ಇಂಥ ಕಲಾವಿದರು ಮಾಡುವುದು ಅಂತ ನನಗೆ ಆಶ್ಚರ್ಯ. ಇಷ್ಟೊಂದು ಕಲಾಶಕ್ತಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆಯಲ್ಲಪ್ಪ ಅಂತ ಹೇಳಿ ಎಲ್ಲ ಕಲಾವಿದರಿಗೂ ಕೂಡ ನನ್ನದೊಂದು ದೊಡ್ಡ ಸಲ್ಯೂಟ್. ಬಹುಶಃ ಇದು ಪೂರ್ವಕವಾಗಿ ಈ ಒಂದು ಚಿತ್ರಕಲೆ ಹೇಗಪ್ಪ ಹುಟ್ಟಿತು ಅಂತಂದರೆ, ಬಹುಶಃ ಇಟಲಿ ಅಂತ ನಾಡಿನಲ್ಲಿ ಇದೊಬ್ಬ ದೊಡ್ಡ ಕಲಾವಿದ, ಅವರ ಒಂದು ಬರ್ತ್ಡೇನ ಈ ಚಿತ್ರಕಲಾ ವಿಶ್ವ ಕಲಾ ದಿನಾಚರಣೆ ಅಂತ ಹೇಳಿ ನಿಗದಿಪಡಿಸಿಕೊಂಡು ಇವತ್ತು ಇಡೀ ವಿಶ್ವದಲ್ಲಿ 15ನೇ ತಾರೀಕು ಈ ಕಾರ್ಯಕ್ರಮನ ಮಾಡಿದ್ದಾರೆ. ಹಿಮೋಫಿಲಿಯಾ ಕಾಯಿಲೆ ಬಾರದಂತೆ ಕ್ರಮ ವಹಿಸಲು ಈಗಾಗಲೇ ಆವಿಷ್ಕಾರ ನಡೆಯುತ್ತಿದೆ. ಈ ಕಾಯಿಲೆ ಬರದಂತೆ ಸರಿಪಡಿಸುವ ಕೆಲಸ ಆಗಬೇಕು ಎಂದು ಹಿಮ್ಸ್ ನಿರ್ದೇಶಕ ಬಿಸಿ ರವಿಕುಮಾರ್ ಹೇಳಿದ್ದಾರೆ. ಹಾಸನ ನಗರದ ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಹಿಮೋಫಿಲಿಯಾ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿಮೋಫಿಲಿಯಾ ಇರುವವರು ರಕ್ತನಿಧಿ ಬಿಟ್ಟು ಇನ್ನು ಮುಂದೆ ಬೇರೆ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಈ ಕಾಯಿಲೆ 1-2 ದಿನದಲ್ಲಿ ವಾಸಿಯಾಗುವುದಿಲ್ಲ. ನಿರಂತರ ಚಿಕಿತ್ಸೆಯ ಅಗತ್ಯವಿದೆ. ದಾವಣಗೆರೆಯಲ್ಲಿ ಈ ರೋಗಿಗಳಿಗಾಗಿ ಮೊಬೈಲ್ ವ್ಯಾನ್ ವ್ಯವಸ್ಥೆ ಮಾಡಿದ್ದು ಮನೆ ಬಾಗಿಲಿಗೆ ಚಿಕಿತ್ಸೆ ಕೊಡಲಾಗುತ್ತಿದೆ. ಹಾಸನದಲ್ಲೂ ಅಂತಹ ವ್ಯವಸ್ಥೆ ಆದರೆ ನಮ್ಮ ಕಡೆಯಿಂದ ಸಹಕಾರ ಕೊಡಲಾಗುವುದು. ಈ ಕಾಯಿಲೆ ಬರದಂತೆ ಕ್ರಮ ವಹಿಸಲು ಆವಿಷ್ಕಾರ ನಡೆಯುತ್ತಿದೆ ಎಂದು ತಿಳಿಸಿದರು. ಇದರಿಂದಾಗಿ ಯಾವುದೇ ಗಾಯ, ಅಪಘಾತವಾದ ಸಂದರ್ಭದಲ್ಲಿ ರಕ್ತವು ಹೆಪ್ಪುಗಟ್ಟದೆ ಸ್ರವಿಸುವಿಕೆ ಹೆಚ್ಚಾಗಿ ಪ್ರಾಣಕ್ಕೆ ಹಾನಿ ಉಂಟಾಗುವ ಸಾಧ್ಯತೆಯೂ ಹೆಚ್ಚಾಗಿರುವುದು ಕಂಡುಬರುತ್ತದೆ ಎಂದು ಹೇಳಿದರು. ಹಿಮೋಫಿಲಿಯಾ ಸೊಸೈಟಿ ಸಂಘಟನೆಯ ಕಾರ್ಯದರ್ಶಿ ಡಾಕ್ಟರ್ ಎಚ್.ಕೆ. ಪಾಲಾಕ್ಷ ಮಾತನಾಡಿ, ರಕ್ತ ಹೆಪ್ಪುಗಟ್ಟಲು ಸುಮಾರು 13 ರಕ್ತ ಹೆಪ್ಪುಗಟ್ಟುವ ಅಂಶಗಳು ಮತ್ತು ಘಟಕಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತಿರುತ್ತವೆ. ಈ ಘಟಕಗಳಲ್ಲಿ ಯಾವುದಾದರೊಂದು ಅಂಶ ಸರಿಯಾಗಿ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಅಥವಾ ಅಂಶಗಳ ಕೊರತೆ ಉಂಟಾದಲ್ಲಿ ರಕ್ತ ಹೆಪ್ಪುಗಟ್ಟುವ ಪ್ರಕ್ರಿಯೆಗೆ ಅಡ್ಡಿಯಾಗುತ್ತದೆ. ರಕ್ತ ಹೆಪ್ಪುಗಟ್ಟದೆ ಹಿಮೋಫಿಲಿಯಾ ರೋಗ ಉಂಟಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ರಕ್ತನಿಧಿ ವಿಭಾಗದ ಅಧಿಕಾರಿ ಡಾಕ್ಟರ್ ನಾಗಲಕ್ಷ್ಮಿ, ಡಾಕ್ಟರ್ ಕೃಷ್ಣ, ಹಿಮೋಫಿಲಿಯಾ ಸೊಸೈಟಿ ಸಂಘಟನೆಯ ಪ್ರಾಂಶುಪಾಲ ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಂಚೆ ನಮಗೆ ಅಲ್ಲೇ ಹೋಗಿ ಒಪಿ ಕಾರ್ಡ್ ಮಾಡಬೇಕು. ಈಗ ನಮಗೆ ಡೈರೆಕ್ಟ್ ಆಗಿ ಬ್ಲಡ್ ಬ್ಯಾಂಕಿಗೆ ಹೋದ ತಕ್ಷಣ ಇಮಿಡಿಯೇಟ್ ಆಗಿ ಫ್ಯಾಕ್ಟರ್ ಸಿಗ್ತಾ ಇದೆ. ಇದು ಒಂದು ಸಂತೋಷಕರ ಸಂಗತಿ. ಹಾಗೆ ನಾವು ಕಳೆದ ಸೊಸೈಟಿ ವತಿಯಿಂದ ಏನ್ ಮಾಡಿದ್ವಿ ಅಂದ್ರೆ ಒಂದು ಸ್ಮಾಲ್ ಒಂದು ಸ್ಟಡಿ ಪ್ರೋಗ್ರಾಮ್ ಮಾಡಿದ್ವಿ. ಇವರಿಗೆಲ್ಲ ಪ್ರೊಫಿಲಾಕ್ಸಿಸ್ ಕೊಟ್ಟು, ಅಂದ್ರೆ ಮುಂಜಾಗ್ರತಾ ಕ್ರಮ, ಬ್ಲೀಡ್ ಆಗದಾಗ ಇಂಜೆಕ್ಷನ್ ಕೊಡೋದಕ್ಕಿಂತ ಬ್ಲೀಡ್ ಆಗೋಕೆ ಮುಂಚೆ ಪ್ರೊಫಿಲಾಕ್ಸಿಸ್ ಆಗಿ ಒಂದು 3 ತಿಂಗಳು ಟ್ರಯಲ್ ಮಾಡೋಣ ಅಂತೇಳಿ ಒಂದು 18 ಮಕ್ಕಳುಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಲೆಸ್ ದೆನ್ 18 ಇಯರ್ಸ್, 18 ವರ್ಷ ಒಳಗಡೆ ಇರುವಂತಹ ಮಕ್ಕಳಿಗೆ ಪ್ರತಿ ವಾರ 20 ಇಂಟರ್ನ್ಯಾಷನಲ್ ಮಿನಿಟ್ಸ್ ಪರ್ ಕೆಜಿ ಆಗಿ ವೆದರ್ ಬ್ಲೀಡ್ ಬ್ಲೀಡ್ ಆಗಿದೆಯೋ ಇಲ್ವೋ ಕೊಡ್ತಾ ಹೋಗಿ. ಮತ್ತೆ ಎಕ್ಸಾಮ್ SSLC PUC ಎಕ್ಸಾಮ್ ಮತ್ತೆ ಒಬ್ಬರು LL ಕೊಡ್ತಾರೆ ನಮ್ಮಲ್ಲಿ, ಅವ್ರಿಗೂ ಸಹ ನಾವು ಪ್ರತಿ ವಾರ ಕೊಡ್ತೀವಿ. ಈ ಕೊಟ್ಟಾಗ ನಮ್ಮ ಏನಪ್ಪ ಅವರು ಈ 3 ತಿಂಗಳು ಒಂದಿನೂ ಬ್ಲೀಡ್ ಆಗಿದ್ದಾರೆ. ಸೊ ಕಮ್ಮಿ ಡೋಸೇಜ್ ಅಲ್ಲಿ
ಅವ್ರದ್ದು ಫ್ಯಾಕ್ಟರ್ ಲೆವೆಲ್ ದೇಹದಲ್ಲಿ ಮೇಂಟೈನ್ ಆಗಿ ಅವ್ರು ಬ್ಲೀಡ್ ಆಗಲಿಲ್ಲ. ಸೊ ಇದರಿಂದ ಅವ್ರಿಗೆ ಆಗುವಂತ ಲಾಸ್ ಆಫ್ ವರ್ಕ್ ಮತ್ತೆ ಡಿಸೆಬಿಲಿಟಿ ಇದನ್ನೆಲ್ಲ ನಾವು ಪ್ರಿವೆಂಟ್ ಮಾಡೋಕ್ಕಾಗುತ್ತೆ. ಐ ಥಿಂಕ್ ಇದನ್ನ ನಾವು ಪ್ರೊಫಿಲಾಕ್ಸಿಸ್ ಪ್ರೋಗ್ರಾಮ್ ನಾವು ಮುಂದೆ ಹೆಚ್ಚು ಒತ್ತುವರಿ ಕೊಟ್ರೆ ಬ್ಲೀಡ್ ಆಗಿ ಆ ಸಫಲ ಆದಾಗ ಇಂಜೆಕ್ಷನ್ ತಗೊಳ್ಳೋದನ್ನ ತಪ್ಪಿಸ್ಬೋದು. ಸೊ ಇದೊಂದು ಸ್ಮಾಲ್ ಟ್ರಯಲ್ ಹೇಳ್ತೇನೆ. ಅದನ್ನ ನಾವು ವರ್ಲ್ಡ್ ಫೆಡರೇಷನ್ ಆಫ್ HFI ನಾವು ಇದನ್ನ ಹಿಮೋಫಿಲಿಯಸ್ ಫೆಡರೇಷನ್ ಆಫ್ ಇಂಡಿಯಾ ನಾವು ರಿಪೋರ್ಟ್ ಕಳಿಸ್ತಾ ಇದ್ದೀವಿ. ಅದ್ರ ಮೇಲೆ ಅವ್ರು ನಮಗೆ ನಿರಂತರವಾಗಿ ಫ್ಯಾಕ್ಟರ್ ನಾವು ಈ ಪ್ರೊಫಿಲಾಕ್ಸಿಸ್ ಪ್ರೋಗ್ರಾಮ್ಗೆ ಅವರು ನಮಗೆ ಉಚಿತವಾಗಿ ಡೆಲ್ಲಿಯಿಂದ ಕಳಿಸಿದ್ರು ಫ್ಯಾಕ್ಟರ್ನ ನಾವು ಲಿಸ್ಟ್ ಔಟ್ ಮಾಡಿ ಇಷ್ಟು ಬೇಕು ಅಂತ ಡಿಮ್ಯಾಂಡ್ ಕಳಿಸಿದಾಗ. ಸೊ ಅವರು ವರ್ಷ ನಮಗೆ ಕೊಟ್ಬಿಟ್ರೆ ನಮ್ಮ ಹಿಮೋಫಿಲಿಯಾ ರೋಗಿಗಳಿಗೆ ನೋವೇ ಇದ್ದಂಗೆ ಆಗ್ತದೆ. ಸೊ ಅದೊಂದು. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇನ್ನೆಲ್ಲರಿಗೂ ಕಾಯಿಲೆ ತಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದಲ್ಲಿ ಕೆಂಪುಗಟ್ಟತಕ್ಕಂಥ ಅಂಶಗಳ ಕೊರತೆಯಿಂದಾಗಿ ಆಗ್ತಕ್ಕಂಥ ಒಂದು ಕಾಯಿಲೆ. ಫ್ಯಾಕ್ಟರ್ 8, ಫ್ಯಾಕ್ಟರ್ 9, ಫ್ಯಾಕ್ಟರ್ 10 ಈ ಅಂಶಗಳ ಕೊರತೆ ಆದಾಗ ಬರ್ತಕ್ಕಂಥದ್ದು. ಹೆಪ್ಪುಗಟ್ಟುವ ಅಂಶಗಳು ಕೊರತೆ ಆಯಿತು ಅಂತಂದ್ರೆ ಸಣ್ಣ ಗಾಯ ಆದರೂ ಕೂಡ ರಕ್ತ ಸ್ರಾವ ಆಗ್ತಕ್ಕಂಥದ್ದು ನಿಂತ್ಕೊಳ್ಳೋದಿಲ್ಲ. ಸೊ ಈ ರೀತಿಯಾಗಿ ಹಲವಾರು ಸಲ ಕೀಲುಗಳಲ್ಲಿ ವಿಪರೀತ ರಕ್ತಸ್ರಾವ ಆಗ್ತಕ್ಕಂಥದ್ದು ಅಥವಾ ಬ್ರೈನು ಅಥವಾ ಜಠರಗಳಲ್ಲಿ ರಕ್ತಸ್ರಾವ ಆಗಿ ಮಾರಣಾಂತಿಕವಾಗಿ ಅಪಾಯ ಆಗ್ತಕ್ಕಂಥ ಸಂಭವ ಇರ್ತಕ್ಕಂಥದ್ದು. ಈ ಒಂದು ಅಂಶಗಳನ್ನು ನಾವು ಈ ಕಾಯಿಲೆಯಲ್ಲಿ ಗಮನಿಸ್ತೀವಿ. ಇದು ಅನುವಂಶಿಕವಾಗಿ ಬರ್ತಕ್ಕಂಥ ಕಾಯಿಲೆ. ನಮ್ಮ ಯಾವುದೇ ಒಂದು ತಪ್ಪಿಲ್ಲದೆ, ನಮ್ಮ ಯಾವುದೇ ಒಂದು ಲೋಪಗಳಿಲ್ಲದೆ ಅನುವಂಶಿಕವಾಗಿ ಬರ್ತಕ್ಕಂಥ ಕಾಯಿಲೆ. ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಅನ್ನುವಂಥದ್ದು ಇಲ್ಲಿವರೆಗೂ ನನಗೆ ಕಾಯಿಲ್ಲ. ಆದರೆ ಆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಫ್ಯಾಕ್ಟರ್ 8, ಫ್ಯಾಕ್ಟರ್ 9 ಮತ್ತು ಫ್ಯಾಕ್ಟರ್ 10 ಯಾವ ಅಂಶ ಕೊರತೆ ಇದೆಯೋ ಆ ಅಂಶಗಳನ್ನು ಕೊರತೆ ಆದಾಗ ಕೊಡ್ತಾ ಹೋಗ್ತಾ ಇದೆ. ಹಕ್ಕಿಪಿಕ್ಕಿ ಯುವ ಸಂಘಟನೆಯ ಜಿಲ್ಲಾ ಸಮಾವೇಶ ಹಾಗೂ ಉದ್ಘಾಟನಾ ಸಮಾರಂಭವನ್ನು ಏಪ್ರಿಲ್ 19ರಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅನಿಲ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆಯಾಗಲಿದ್ದು, ಹಳೆಬೀಡು ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಚಿತ್ರದುರ್ಗದ ಬಂಜಾರ ಗುರುಪೀಠದ ಪರಮಪೂಜ್ಯ ಸೇವಾಲಾಲ್ ಸರ್ದಾರ್ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಾಸನ ಶಾಸಕ ಪ್ರೀತಂ ಗೌಡ, ಬೇಲೂರು ಶಾಸಕ KS ಲಿಂಗೇಶ್, ಕರ್ನಾಟಕ ಹಕ್ಕಿಪಿಕ್ಕಿ ಬುಡಕಟ್ಟು ಯುವ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಪುನೀತ್ ಕುಮಾರ್, ಬಿಜೆಪಿ ಜಿಲ್ಲಾಧ್ಯಕ್ಷ HK ಸುರೇಶ್, ನಗರಸಭೆ ಅಧ್ಯಕ್ಷ ಮೋಹನ್, ಮಾಜಿ ಸಚಿವ HD ರೇವಣ್ಣ, ಜಿಲ್ಲಾಧಿಕಾರಿ ಆರ್ಗೇಶ್ ಸೇರಿದಂತೆ ಹಲವರು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಹಕ್ಕಿಪಿಕ್ಕಿ ಜನಾಂಗದವರು ರಾಜ್ಯದಲ್ಲಿ ತೀರಾ ಹಿಂದುಳಿದ ಜನಾಂಗವಾಗಿದ್ದು, ಆರ್ಥಿಕವಾಗಿ ಸದೃಢವಾಗಲು ಸರ್ಕಾರದಿಂದ ಇನ್ನೂ ಹೆಚ್ಚಿನ ಸಹಾಯ ಬೇಕಾಗಿದೆ ಹಾಗೂ ಹೀಗಿರುವ ಬುಡಕಟ್ಟು ಜನಾಂಗದ ಪ್ರದೇಶದ ಅಭಿವೃದ್ಧಿಗೆ ಮತ್ತು ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಹಕಾರ ನೀಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಸದಸ್ಯರಾದ ಸುಧೀರ್, ಪ್ರಶಾಂತ್, ರಾಕೇಶನ್ ಸೇರಿದಂತೆ ಇತರರು ಹಾಜರಿದ್ದರು. ನಮ್ಮ ಹಕ್ಕಿಪಿಕ್ಕಿ ಬುಡಕಟ್ಟು ಸಮುದಾಯದಲ್ಲಿ ಸರ್ ಅಂಗಡಿಹಳ್ಳಿ ಅಂತ ಗ್ರಾಮ ಹಾಸನ ಡಿಸ್ಟಿಕಲ್ಲಿ ಇರೋದು. ಇವತ್ತಿನವರೆಗೂ ಒಂದು ಸ್ಮಶಾನ ಕೊಡಲಿಕ್ಕೆ ಜಾಗ ನೀಟಾಗಿಲ್ಲ. ರೋಡ್ ನೋಡಿದಾಗ ಹಳೆ ಕಾಲದ ರೋಡು, ಅದರಲ್ಲಿ ಎಷ್ಟೋ ಒಂದು ಕ್ರಿಮಿ ಕೀಟಾಣು. ಆ ರೋಡ್ ಕಡೆ ಈಗ ಒಂದು ಎತ್ತಿನ ಹೊಳೆದು ಒಂದು ಯೋಜನೆ ಈಗ ಶಾಂಕ್ಷನ್ ಆಗಿ ಬಂದಿದೆ. ಅದನ್ನು ಈಗ ಯಾರು ಬಂದು ಅದನ್ನು ಅಷ್ಟು ಗಮನಕ್ಕೆ ತಗೊಳ್ತಾ ಇಲ್ಲ ಸರ್. ಎಲ್ಲಿ ಕೆಲಸ ಮಾಡಿಸ್ಬೇಕು ಸರ್. ಒಂದು ಮನೆ ಶಾಂಕ್ಷನ್ ಆದಾಗ ಮಧ್ಯವರ್ತಿಗಳಿಗೆ ನಾವು 25,000 ಡೊನೇಷನ್ ಕಟ್ಟಬೇಕು. ಆವಾಗಲೇ ಅವರು ನಮ್ಮ ಹೆಸರು ಮನೆಯಲ್ಲಿ ಪಟ್ಟಿಯಲ್ಲಿ ಸೇರಿಸಿ ಮನೆ ಶಾಂಕ್ಷನ್ ಮಾಡೋ ಮಧ್ಯವರ್ತಿಗಳು ಮಾಡ್ತಿರೋದು ಈ ಕೆಲಸ ಸರ್. ನಮಗೆ ಇದುವರೆಗೂ ಸರ್ ಇಂದಿರಾ ಗಾಂಧಿ ಕೊಟ್ಟಿರೋದು 15 ಗುಂಟೆ ಜಾಗ ಸರ್. ನಾವು ಮನೆಯಲ್ಲಿ ವಾಸವಾಗ್ತಿರೋ ಸರ್ 5 ಜನ 6 ಜನ ಕುಟುಂಬದವರಸ್ಥರು ವಾಸ ಮಾಡ್ತಿರ್ತೀವಿ. ಇವಾಗಲೂ ಒಂದೇ ಮನೆಯಲ್ಲಿ ನಾವು 10 ಜನ ಕುಟುಂಬದವರು ವಾಸ ಆಗ್ತಿದ್ದೀವಿ ಸರ್. ಇದುವರೆಗೂ ನಮಗೆ ಸಪ್ರೇಟಾಗಿ ಸೈಡ್ ಬಂದಿಲ್ಲ. ನಮಗೆ ಕೊಟ್ಟಿರೋ 15 ಗುಂಟೆ ಜಾಗದಲ್ಲಿ ನಾವು 5 ಜನ 6 ಜನ ಅಣ್ಣ ತಮ್ಮದರೆಲ್ಲ ಹಂಚ್ಕೊಂಡು ಒಂದು 2 ಗುಂಟೆಯಲ್ಲಿ ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ ಸರ್. ಇದುವರೆಗೂ ಸರ್ಕಾರದವರು ನಮಗೆ ತಲಾ 2 ಎಕರೆಯಿಂದ ಜಮೀನು ಮಂಜೂರು ಮಾಡಿಲ್ಲ. ಸುಮಾರು 25-30 ವರ್ಷದಿಂದ ಜಮೀನಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ. ನಮ್ಮದು ಯಾವುದೇ ಕಾರಣದಿಂದ ನಮಗೆ 2 ಎಕರೆ ಜಮೀನು ನಮ್ಮವರಿಗೆ ನಮ್ಮ ಹಕ್ಕಿಪಿಕ್ಕಿ ಸಮುದಾಯ ಬೆಳೆಯಲಿ, ಎಲ್ಲದಕ್ಕೂ ಮುಂದೆ ಬರಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. Kings Furnishing, modern eye-catching designs in furnishing. Vastu curtains that adorn your drawing homes and bedrooms for privacy. Floral designs in furnishing, scalabs that add beauty to your homes, that match your colorful moods and dreams. Attractive
and colorful curtains and divan sets, your guests will envy you because you live like a king with King's Furnishings. City Furniture's comfortable and exclusive sofas for your homes and offices. Furniture that add traditional value to your living. Exquisitely carved by master designers. For all kinds of furniture and furnishings of your choice under one roof, step into City Furniture and King's Furnishings, City Point Complex, BM Road, Hassan. ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್, ಹಾಸನ. ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ನಲ್ಲಿ ಹೊಸ ವ್ಯವಸ್ಥಾಪಕರೊಂದಿಗೆ ಪ್ರಾರಂಭವಾಗಿದೆ. ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 2 ಗಂಟೆಯವರೆಗೆ ತೆರೆದಿರುತ್ತದೆ ಮತ್ತು ಕಡಿಮೆ ದರದಲ್ಲಿ ದೊರೆಯುತ್ತದೆ. ಮನ್ವಿ ಬಿರಿಯಾನಿ ಸೆಂಟರ್ ನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಚಿಲ್ಲಿ, ಎಗ್ ಫ್ರೈಡ್ ರೈಸ್, ಕುಷ್ಕಾ ಮೊಟ್ಟೆ ದೊರೆಯುತ್ತದೆ. ಮತ್ತು ಮನ್ವಿ ಚಾಟ್ ಸೆಂಟರ್ ನಲ್ಲಿ ಗೋಬಿ ಮಂಚೂರಿ, ನೂಡಲ್ಸ್, ಪಾನಿಪುರಿ, ಮಸಾಲಾ ಪುರಿ, ಫ್ರೈಡ್ ರೈಸ್, ಸಮೋಸಾ ದೊರೆಯುತ್ತದೆ ಮತ್ತು ಶುಭ ಸಮಾರಂಭಗಳಿಗೆ ಕ್ಯಾಟರಿಂಗ್ ಸೌಲಭ್ಯ ಕೂಡ ಇದೆ. ಭೇಟಿ ಕೊಡಿ ಹೋಟೆಲ್ ಶ್ರೀ ಅನ್ನಪೂರ್ಣೇಶ್ವರಿ ವೆಜ್, ಹೊಸ ಬಸ್ ಸ್ಟ್ಯಾಂಡ್, ಹಾಸನ. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ, ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ. ಪ್ರಿಯ ಗ್ರಾಹಕರೇ, ಕೆನರಾ ಬ್ಯಾಂಕ್ ಪ್ರಸ್ತುತಪಡಿಸುತ್ತಿದೆ ಕೆನರಾ ಚಿನ್ನದ ಸಾಲ. ಯಾವುದೇ ಅಡಚಣೆಗಳಿಲ್ಲದೆ ಅತ್ಯಂತ ಸುಲಭವಾಗಿ ಮತ್ತು ಕನಿಷ್ಠ ಬಡ್ಡಿ ದರದೊಂದಿಗೆ ಕೆನರಾ ಚಿನ್ನದ ಸಾಲವನ್ನು ಪಡೆಯಲು ಸುವರ್ಣಾವಕಾಶ. ಕಡಿಮೆ ಹಾಗೂ ಆಕರ್ಷಕ ಬಡ್ಡಿ ದರದೊಂದಿಗೆ ಎಲ್ಲಾ ಚಟುವಟಿಕೆಗಳಿಗೆ ಪ್ರತಿ ವ್ಯಕ್ತಿಗೆ ₹1,05,00,000ವರೆಗೆ ಸಾಲ ಪಡೆಯುವ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಅಥವಾ 1800-425-0018ಗೆ ಕರೆ ಮಾಡಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಬ್ರೇಕ್ ನಂತರ ಹೆಡ್ಸ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅರಸೀಕೆರೆ ತಾಲೂಕು ಗಂಡಸಿ ಗ್ರಾಮದಲ್ಲಿ 2 ವರ್ಷದ ಬಳಿಕ ಅದ್ಧೂರಿಯಾಗಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ಜಾತ್ರಾ ಮಹೋತ್ಸವ ನೆರವೇರಿತು. ಕೋವಿಡ್-19ನಿಂದ 2 ವರ್ಷಗಳಿಗಿಂತ ಸ್ಥಗಿತಗೊಂಡಿದ್ದ ಜಾತ್ರಾ ಮಹೋತ್ಸವ ಇಂದು ಅದ್ಧೂರಿಯಾಗಿ ನೆರವೇರಿತು. ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿಯ ಕೃಪಾಶೀರ್ವಾದದೊಂದಿಗೆ ನಡೆದ ಮಹೋತ್ಸವದಲ್ಲಿ ರಥಕ್ಕೆ ಹೂವಿನ ಅಲಂಕಾರ, ಚೋಮನ ಕುಣಿತ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಪ್ರಸನ್ನ ರಥವನ್ನು ಎಳೆಯುವ ಮೂಲಕ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, 3 ವರ್ಷಗಳ ಬಳಿಕ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಗ್ರಾಮಸ್ಥರಲ್ಲಿ ಹರ್ಷವನ್ನುಂಟು ಮಾಡಿದೆ. ದೇವರ ಕೃಪೆ ಗ್ರಾಮಸ್ಥರಲ್ಲಿ ಸದಾ ಇರಲಿ ಎಂದರು. ನಂತರ ಮಾತನಾಡಿದ ಗುಡಿಗೌಡರಿಂದ ದಳವಿಗೌಡರು, ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಂಡರು. ರಥೋತ್ಸವ ನಡೀತಾ ಇದೆ. ಇವತ್ತು ಸಂಜೆಗೆ ಕಾರ್ಯಕ್ರಮಗಳೆಲ್ಲ ಮುಗಿಯುತ್ತೆ. 3-4 ವರ್ಷದಿಂದ ನಾವು ಜಾತ್ರೆ ಮಾಡಿಲ್ಲದೆ ಇರೋದು ಇವತ್ತಿನ 4-5 ದಿನದಿಂದ ಮಾಡ್ತಾ ಇರೋದ್ರಿಂದ ಗ್ರಾಮಸ್ಥರಲ್ಲಿ ಹರ್ಷ ತಂದಿದೆ, ಯುವಕರಲ್ಲಿ ಹುಮ್ಮಸ್ನ ತಂದಿದೆ. ದೇವರಿನ ಕೃಪೆ ಸದಾ ನಮ್ಮ ಗ್ರಾಮದ ಜನರ ಮೇಲೆ ಇರಲಿ ಅಂತ ಹೇಳ್ತಾ ಇದ್ರ ಮುಖಾಂತರ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ದೊಡ್ಡಮ್ಮ ಚಿಕ್ಕಮ್ಮ ಅವರ ಜಾತ್ರೆ ಮಹೋತ್ಸವ 5 ದಿವಸದಿಂದ ನಡೀತಾ ಇದೆ. ಇವತ್ತು ರಥೋತ್ಸವ ಸೋಮವಾರ, ಆದ್ದರಿಂದ ಇವತ್ತು ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಆಗಮಿಸಿ ಎಲ್ಲ ಸಂತೋಷದಿಂದ ಜಾತ್ರಾ ಮಹೋತ್ಸವವನ್ನು ವೀಕ್ಷಿಸುತ್ತಿದ್ದಾರೆ. ಆದ್ದರಿಂದ ನಾವು ಎಲ್ಲ ಸಂಜೆ 8 ಗಂಟೆವರೆಗೂ ಉತ್ಸವ ಇರುತ್ತೆ ಎಂದು ಎಲ್ಲರೂ ಆಗಮಿಸಿ ಸಂತೋಷ ಪಡಬೇಕೆಂದು ವಿನಂತಿಸುತ್ತಿದ್ದೇವೆ. ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಆಸ್ಪತ್ರೆ
ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಇವರು AZ ಸಿಂಟ್ ಜಾನ್ ಆಸ್ಪತ್ರೆ, ಬೆಲ್ಜಿಯಂ ದೇಶ, ಯುರೋಪ್ನಿಂದ ಬೆರಿಯಾಟ್ರಿಕ್ ಸರ್ಜರಿ ಫೆಲೋಶಿಪ್ ನಲ್ಲಿ ವೈದ್ಯಕೀಯ ತರಬೇತಿಯನ್ನು ಪಡೆದು ಒಬೆಸಿಟಿ ಮತ್ತು ಮೆಟಬಾಲಿಕ್ ಸರ್ಜರಿ ಕ್ಲಿನಿಕ್ ಅನ್ನ ನೂತನವಾಗಿ ಪ್ರಾರಂಭಿಸಿದ್ದಾರೆ. ಪಿತ್ತಕೋಶದ ಕಲ್ಲು, ಪಿತ್ತನಾಳದ ಕಲ್ಲು, ಪ್ಯಾಂಕ್ರಿಯಾಸ್ ನಾಳದ ಕಲ್ಲು, ಹರ್ನಿಯಾ, ಅಪ್ಯಾಂಡಿಸೈಟಿಸ್, ಅತಿಯಾದ ತೂಕದ ತೊಂದರೆ, ಅನ್ನನಾಳದ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್, ಎಲ್ಲ ತರಹದ ಜಠರ, ಕರುಳಿನ, ಲಿವರ್ ಮತ್ತು ಪ್ಯಾಂಕ್ರಿಯಾಸ್ ಕಾಯಿಲೆಗಳಿಗೆ ಲೆಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ನೀಡುವರು. ನಮ್ಮಲ್ಲಿ ನರರೋಗ, ಮೆದುಳು ಹಾಗೂ ಬೆನ್ನು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ವೀರೇಂದ್ರ ಜಿಡಿ ಇವರು ಬೆನ್ನು ಮೂಳೆ, ಮೆದುಳಿನ ಕ್ಯಾನ್ಸರ್ ಗಡ್ಡೆ, ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ, ಪಾರ್ಶ್ವವಾಯು, ಕುತ್ತಿಗೆ ಮತ್ತು ಸೊಂಟ ನೋವು, ಡಿಸ್ಕ್ ಆಪರೇಷನ್ ಇನ್ನು ಮುಂತಾದ ನರರೋಗಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಯ ಮೂಲಕ ಚಿಕಿತ್ಸೆ ನೀಡುವರು. ಡಾಕ್ಟರ್ ಮಧುಸೂದನ್ HC ಮೂತ್ರಪಿಂಡ ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ತಜ್ಞರು. ಇವರು ಕಿಡ್ನಿ ಡಯಾಲಿಸಿಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಎಲ್ಲಾ ರೀತಿಯ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಾರೆ. ಡಾಕ್ಟರ್ ಯತೀಶ್ ಶ್ರೀನಿವಾಸ್ ಯೂರೋಲಾಜಿಸ್ಟ್. ಇವರು ಕಿಡ್ನಿ ಸ್ಟೋನ್, ಉರಿ ಮೂತ್ರ, ಪ್ರಾಸ್ಟೇಟ್ ಸಮಸ್ಯೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ತಜ್ಞರು ಮತ್ತು ಲೈಂಗಿಕ ಸಮಸ್ಯೆಗಳಿಗೂ ಸೂಕ್ತ ಚಿಕಿತ್ಸೆ ನೀಡುವರು. ಇದೀಗ ಹಾಸನ ಜಿಲ್ಲೆಯ ಜನತೆಗೆ ಪ್ರಪ್ರಥಮ ಬಾರಿಗೆ ಮಂಗಳ ಆಟ್ರಿಯಂ ಹೃದಯ ಚಿಕಿತ್ಸಾ ಕೇಂದ್ರವನ್ನು ಪ್ರಾರಂಭಿಸಿದೆ. ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಆಶಿತ್ ಶ್ರೀಧರ್ ಇದೀಗ ಇವರು ಹಾಸನದ ಮಂಗಳ ಆಸ್ಪತ್ರೆಯಲ್ಲಿ ಹೃದಯಾಘಾತ ಕಾಯಿಲೆಗೆ ಸಂಬಂಧಿಸಿದಂತೆ ಎಲ್ಲ ತರಹದ ತುರ್ತು ಚಿಕಿತ್ಸೆ ನೀಡಲಿದ್ದಾರೆ. ಲ್ಯಾಬ್, ಕಾರ್ಡಿಯಾಕ್, ICU, ಇಕೋ, ಕಾರ್ಡಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ECG, TMT, ಹೋಲ್ಟರ್, ಮಾನಿಟರಿಂಗ್, ಪೇಸ್ ಮೇಕರ್, ಇಂಪ್ಲಾಂಟೇಶನ್, 24/7 ಎಮರ್ಜೆನ್ಸಿ ಸರ್ವಿಸಸ್ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮಲ್ಲಿರುವ ಉತ್ತಮ ದರ್ಜೆಯ ಅನುಕೂಲಗಳು: ನುರಿತ ತಜ್ಞ ವೈದ್ಯರ ತಂಡ, 24 ಗಂಟೆ ಮೆಡಿಕಲ್ ಸೌಲಭ್ಯ, ಸುಸಜ್ಜಿತ ಪ್ರಯೋಗಾಲಯ, TMT ಮತ್ತು ಎಕೋ ಪರೀಕ್ಷೆ, NTCV ಪೀಡಿಯಾಟ್ರಿಕ್, ICU ಮೇಲ್ ಅಂಡ್ ಫಿಮೇಲ್, ಹೊಸ ಮಾದರಿಯ ಸಿಟಿ ಸ್ಕ್ಯಾನ್, ಮೂತ್ರಪಿಂಡ ಶಸ್ತ್ರಚಿಕಿತ್ಸೆ, ಮೂಳೆ ಶಸ್ತ್ರಚಿಕಿತ್ಸೆ, ಹೊಸ ಡಯಾಲಿಸಿಸ್ ಸೆಂಟರ್, ಎಕ್ಸ್ರೇ ಕೇಂದ್ರ, ವೆಂಟಿಲೇಟರ್, ICU. ನಮ್ಮಲ್ಲಿ ಕ್ಯಾನ್ಸರ್ ಮತ್ತು ಕ್ಯಾನ್ಸರೇತರ ಕಾಯಿಲೆಗಳಿಗೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯವಿದೆ. ಸುಸಜ್ಜಿತ ವಾರ್ಡ್ಗಳು, ಎಂಡೋಸ್ಕೋಪಿ ಹಾಗೂ ಎಲ್ಲ ಇನ್ಶೂರೆನ್ಸ್ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ಶ್ರೀಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172 267 236 ಮತ್ತು 261891. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಹಾಸನದಲ್ಲಿ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್. ಶುಚಿಗೆ, ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ, ರುಚಿಯಾದ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಖಾದ್ಯಗಳು ದೊರೆಯುತ್ತವೆ. ಚಿಕನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಚಿಕನ್ 65, ಮಟನ್ ಫ್ರೈ, ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್, ಫ್ರೈ, ಮಟನ್ ಫ್ರೈ, ಫಿಶ್ ಕಬಾಬ್ ಹಾಗೂ ವೆಜ್ ಫ್ರೈಡ್ ರೈಸ್, ರೋಟಿ ದಾಲ್ ಫ್ರೈ ದೊರೆಯುತ್ತದೆ. ರುಚಿಯಾದ, ಶುಚಿಯಾದ ವೆಜ್, ನಾನ್ ವೆಜ್ ಭೋಜನಕ್ಕೆ ಒಮ್ಮೆ ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್, ಸುಭಾಷ್ ಸ್ಕ್ವೇರ್, ಹಾಸನ್. ಮೊಬೈಲ್ ನಂಬರ್ 9845092237. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಮತ್ತು ನಾನ್ ವೆಜ್ ರೆಸ್ಟೋರೆಂಟ್. ಬ್ರೇಕ್ ನಂತರ ಹೆಡ್ಸ್ಗೆ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕರ್ನಾಟಕದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷವಾದ ಕಾಂಗ್ರೆಸ್ ಸತ್ತು ಹೋಗಿದೆ, ವಿಸರ್ಜಿಸುವುದು ಸೂಕ್ತ ಎಂದು ಲೇವಡಿ ಮಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಬೇಲೂರಿನಲ್ಲಿ ಜೆಡಿಎಸ್ ಪಕ್ಷದ ಜನತಾ ಜಲಧಾರೆ ಯಾತ್ರೆ, ಸಾವಿರಾರು ಕಾರ್ಯಕರ್ತರಿಂದ ಬೃಹತ್ ಮೆರವಣಿಗೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರ ವಿರುದ್ಧ ಶಾಸಕರ ವಾಗ್ದಾಳಿ. 4 ದಿನಗಳ ವಿಶ್ವ ಚಿತ್ರ ಕಲಾವಿದರ ದಿನಾಚರಣೆಯ ಸಮಾರಂಭ ಚಿತ್ರಕಲೆಗೆ ಇತಿಹಾಸವನ್ನ ಜಗತ್ತಿಗೆ ತಿಳಿಸುವ ಶಕ್ತಿ ಇದೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕಾಂತರಾಜು ಬಣ್ಣನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಡ್ಸಿಎನ್ ನ್ಯೂಸ್.